ಹೆಲೋ ಎವ್ರಿವನ್, ಇವತ್ತು ನಾನು ನಿಮ್ಮ ಜೊತೆ ಕ್ರಿಸ್ಮಸ್ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಾರೋ ಅವ್ರಿಗೆಲ್ಲ ವೆಲ್ಕಮ್ ಬ್ಯಾಕ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಫಸ್ಟ್ ರೆಸಿಪಿ ಹೇಗೆ ಮಾಡೋದು ನೋಡೋಣ. ನಮ್ಮ ಫಸ್ಟ್ ರೆಸಿಪಿ ಬಂದು ಕ್ರಿಸ್ಮಸ್ ಕೇಕ್. ಅದು ಗ್ಯಾಸ್ ಸ್ಟವ್ ಮೇಲೆ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಮೆಷರಿಂಗ್ ಕಪ್ಪಲ್ಲಿ 2/3 ಕಪ್ ಮೆಷರ್ಮೆಂಟಿನ ಕಪ್ಪಲ್ಲಿ ನಾನು ಎಲ್ಲನೂ ಮೆಷರ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಮೆಷರ್ಮೆಂಟ್ ಕಪ್ ಇಲ್ಲ ಅಂದರೆ ಯಾವುದಾದ್ರೂ 1 ಕಪ್ ತೊಗೊಂಡು ಎಲ್ಲನೂ ಅದೇ ಕಪ್ಪಲ್ಲಿ ಮೆಷರ್ ಮಾಡಿ ಹಾಕಿದ್ರೆ ಆಯಿತು. 2/3 ಕಪ್ ಅಂದರೆ ಅರ್ಧ ಕಪ್ಗಿಂತ ಜಾಸ್ತಿ, 3/4 ಕಪ್ಗಿಂತ ಕಡಿಮೆ. ಸೊ ನಾನು ಅಷ್ಟು ಕ್ವಾಂಟಿಟಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮೆಷರ್ಮೆಂಟಿಗೆ 3/4 ಕಪ್ ಅಂತ ತೊಗೊಂಡ್ರೂ ನಡೆಯುತ್ತೆ. ಈ ಮೆಷರ್ಮೆಂಟ್ ಕಪ್ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ತುಂಬ ಕಡಿಮೆ ದುಡ್ಡಿಗೆ. ಬೇಕಿಂಗ್ ಮಾಡೋದಕ್ಕೆ ಮೆಷರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಎಲ್ಲನೂ ಪ್ರಪೋರ್ಷನ್ ಕರೆಕ್ಟಾಗಿ ಹಾಕಿದ್ರೇ ಕೇಕು, ಬಿಸ್ಕೆಟು ಎಲ್ಲ ಚೆನ್ನಾಗಾಗೋದು. ನಿಮಗೂ ನಂತರ ಬೇಕಿಂಗಲ್ಲಿ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಈ ರೀತಿ ಮೆಷರ್ಮೆಂಟ್ ಕಪ್ನ ಆನ್ಲೈನ್ ಆರ್ಡರ್ ಮಾಡಿ ತಂದಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಈಗ ನಾನು 3/4 ಕಪ್ಪಷ್ಟು ಬೆಣ್ಣೆನ ಬೀಟರಲ್ಲಿ ಬೀಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೈಯಿಂದ ಕೂಡ ವಿಸ್ಕರಿಂದ ವಿಸ್ಕ್ ಮಾಡ್ಬೋದು, ಬಟ್ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಕೈ ನೋವು ಬರುತ್ತೆ. ನನಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಸೊ ಜಾಸ್ತಿ ಹೊತ್ತು ಕೈಯಿಂದ ಬೀಟ್ ಮಾಡೋಕ್ಕಾಗಲ್ಲ. ಸೊ ಕಾರ್ತಿಕ್ ನನ್ನ ಲಾಸ್ಟ್ ಬರ್ಡೇಗೆ ಕೇಕ್ ಮಿಕ್ಸರ್ ಅಂತ ಏನಂತಾರೆ ಅದನ್ನು ಗಿಫ್ಟ್ ಮಾಡಿದರು. ಸೊ ಆವಾಗಿಂದ ನಂಗೆ ಕೇಕ್ ಮಾಡೋದು ತುಂಬಾ ಈಸಿ ಆಗಿದೆ. ನೀವು ಕೂಡ ಈ ರೀತಿ ಬೀಟರ್ನ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ತುಂಬ ಈಸಿಯಾಗಿ, ತುಂಬ ಫಾಸ್ಟಾಗಿ ಕೇಕ್ ಮಾಡ್ಬೋದು. ಕೈಯಲ್ಲಿ ಎಷ್ಟೇ ಬೀಟ್ ಮಾಡಿದ್ರೂ ಬೀಟರಿಂದ ಮಾಡೋಷ್ಟು ಫ್ಲಫಿ ಆಗೋದಿಲ್ಲ. ಇದು ನಾನು ತಂದಿರೋ ಬ್ರೌನ್ ಶುಗರ್ ಆಲ್ರೆಡಿ ಪೌಡರ್ಡ್ ಫಾರ್ಮಲ್ಲಿತ್ತು. ನಿಮ್ಮದು ಬ್ರೌನ್ ಶುಗರ್ ಅಂದರೆ ಬ್ರೌನ್ ಕಲರ್ ಸಕ್ಕರೆ ಏನಿರುತ್ತೆ ಅದು ಆಲ್ರೆಡಿ ಪೌಡರ್ಡ್ ಫಾರ್ಮಲ್ಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೌಡರ್ಡ್ ಫಾರ್ಮಲ್ಲಿದ್ದರೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಹಾಗೆ ಫ್ಲಫಿಯಾಗಿ ಆಗುತ್ತೆ. ಬ್ರೌನ್ ಶುಗರ್ ಎಷ್ಟು ಡಾರ್ಕ್ ಬ್ರೌನ್ ಇರುತ್ತೋ ಅಷ್ಟೇ ಕೇಕ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಬ್ರೌನ್ ಶುಗರ್ ಸ್ವಲ್ಪ ಲೈಟ್ ಇತ್ತು, ಸೊ ಕೇಕ್ ಕಲರ್ ಲೈಟಾಗಿ ಬಂದಿದೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಮನೇಲಿ ಬ್ರೌನ್ ಶುಗರ್ ಇಲ್ಲ, ಅಂಗಡಿಯಲ್ಲೂ ಸಿಗಲಿಲ್ಲ ಅಂದರೆ ನೀವು ನಾರ್ಮಲ್ ಸಕ್ಕರೆನೇ ಹಾಕ್ಬೋದು, ಬಟ್ ಅಥೆಂಟಿಕ್ ಕ್ರಿಸ್ಮಸ್ ಕೇಕಲ್ಲಿ ಬ್ರೌನ್ ಶುಗರೇ ಹಾಕ್ತಾರೆ. ಸೊ ನಾನು ಬ್ರೌನ್ ಶುಗರ್ ಹುಡುಕಿ ತಂದು ಹಾಕಿದ್ದೀನಿ. ಈಗ ಅದು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಒಂದೊಂದೇ ಮೊಟ್ಟೆ ಹಾಕಿ ಮತ್ತೆ ಬೀಟ್ ಮಾಡ್ಕೋತಾ ಇದ್ದೀನಿ. ನಾನು ಟೋಟಲ್ 3 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮೆಷರ್ಮೆಂಟಿಗೆ ತಕ್ಕನಾಗೆ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಅರೌಂಡ್ 3/4 ಕಪ್ಪಿಗೆ 3 ಮೊಟ್ಟೆ ಬೇಕಾಗುತ್ತೆ. ಈಗ ನಾನು ಫಸ್ಟ್ ಮೊಟ್ಟೆ ಹಾಕಿದ್ದೀನಿ. ಈಗ ಅದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ. ನೋಡಿ, ಈ ರೀತಿ ಫ್ಲಫಿ ಆಗೋವರೆಗೂ ಪ್ರತಿ ಮೊಟ್ಟೆನೂ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು. ಈಗ 2ನೇ ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹೊಡೆದಾಕುವಾಗ ಹುಷಾರಾಗಿ ಹಾಕಿ. ಆ ಮೊಟ್ಟೆದು ವೈಟ್ ಕಲರ್ ಏನಂತಾರೆ ಶೆಲ್ ಅಂತಾರಲ್ಲ, ಅದೇನಾದರೂ ಪೀಸಸ್ ಬಿದ್ದುಬಿಟ್ರೆ ಕೇಕಲ್ಲಿ ಸಿಕ್ಕಾಗ ಚೆನ್ನಾಗಿ ಅನಿಸಲ್ಲ. ಸೊ ಆದಷ್ಟು ನಿಧಾನಕ್ಕೆ ಹುಷಾರಾಗಿ ಮೊಟ್ಟೆ ಹೊಡೆದು ಹಾಕಿ. ಈಗ 2ನೇ ಮೊಟ್ಟೆ ಕೂಡ ಚೆನ್ನಾಗಿ ಬ್ಲೆಂಡ್ ಆಯಿತು. ನೋಡಿ ಎಷ್ಟು ಕ್ರೀಮಿಯಾಗಿ ಆಗ್ತಾ ಇದೆ. ಈ ಕೇಕ್ ಮಿಕ್ಸರಲ್ಲಿ 7 ಸ್ಪೀಡ್ಸ್ ಅಡ್ಜಸ್ಟ್ಮೆಂಟ್ ಇದೆ. ನಾನು ಇಡೀ ಕೇಕ್ನ ಒಂದೇ ಸ್ಪೀಡ್ ಅಂದರೆ ನಂಬರ್ 1 ಸ್ಪೀಡಲ್ಲಿ ಇಟ್ಕೊಂಡೆ ಫುಲ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಬರೀ 1000 ರೂಪೀಸ್ ಅಷ್ಟೇ ಅನಿಸುತ್ತೆ ಈ ಕೇಕ್ ಮಿಕ್ಸರ್ಗೆ. ನಿಮಗೆ ಆನ್ಲೈನ್ ಲಿಂಕ್ನ ಕೆಳಗಡೆ ಹಾಕಿರ್ತೀನಿ. ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಹ್ಯಾಂಡಿಯಾಗಿದೆ. ತುಂಬ ರೆಸಿಪೀಸ್ ಮಾಡಿದ್ದೀನಿ ನಾನು. ಇದು ಆಲ್ರೆಡಿ ತೊಗೊಂಡು 3 ಮಂತ್ಸ್ ಆಗ್ತಾ ಬಂತು, ಏನೂ ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ಕಂಪ್ನಿದು ಇದೆ, ಚೆನ್ನಾಗಿದೆ. ಈಗ 3ನೇ ಮೊಟ್ಟೆ ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು, ಬ್ಲೆಂಡ್ ಆಯಿತು. ಇದಕ್ಕೆ ನಾನು 3/4 ಕಪ್ಪಷ್ಟು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಬಾದಾಮ್ ಪೌಡ್ರ್ ಮಾಡುವಾಗಲೇ 8 ಲವಂಗ, 1 ಇಂಚ್ ಚಕ್ಕೆ ಮತ್ತು ಜಾಯ್ಕಾಯಿ ಅಂತಾರಲ್ಲ, ನಟ್ಮೆಗ್ ಅಂತಾರೆ ಇಂಗ್ಲೀಷಲ್ಲಿ, ಅದನ್ನು ಒಂದೇ ಒಂದು ಚಿಟಿಕೆಯಷ್ಟು ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬಾದಾಮ್ ಪ್ಲಸ್ ಲವಂಗ ಪ್ಲಸ್ ನಟ್ಮೆಗ್ ಪ್ಲಸ್ ಚಕ್ಕೆ ಎಲ್ಲನೂ ಮಿಕ್ಸ್ ಆಗಿದೆ. ಇದು ಕೂಡ 3/4 ಕಪ್ಪಷ್ಟಿದೆ. ಇದು ಕೂಡ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬ್ಲೆಂಡರಿಂದ.
ಇದೇ ಲಾಸ್ಟ್ ಪಾರ್ಟ್ ನಾವು ಬ್ಲೆಂಡರ್ ಯೂಸ್ ಮಾಡೋದು. ಸೊ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಇಲ್ಲಿವರೆಗೂ ಮಾಡ್ಕೊಂಡ್ಬಿಡ್ಬೇಕು. ಇದಾದಮೇಲೆ ನಾವು ಬ್ಲೆಂಡರ್ ಯೂಸ್ ಮಾಡಬಾರ್ದು. ಜಸ್ಟ್ ಮಿಕ್ಸ್ ಮಾಡಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಕೇಕ್ ಟಿನ್ನಲ್ಲಿ ಹಾಕಿ ಬೇಕ್ ಮಾಡಬೇಕಾಗತ್ತೆ. ಸೊ ಈಗ ನೋಡಿ ತುಂಬ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಈ ಬ್ಯಾಟರ್ ಸ್ವಲ್ಪ ಥಿಕ್ಕಾಗೇ ಇರುತ್ತೆ, ನಾರ್ಮಲ್ ಕೇಕ್ ಅಷ್ಟು ವಾಟರಿ ಇರೋದಿಲ್ಲ. ಸೊ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಬ್ಲೆಂಡರ್ನ ಆಫ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅದೇ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊಂಡು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಆಲ್ ಪರ್ಪಸ್ ಫ್ಲಾರ್ ಅಂತಾರಲ್ಲ ಅದು. ಇದರಲ್ಲಿ ಬಾದಾಮ್ ಪೌಡರ್ ಕೂಡ ಹಾಕಿರೋದ್ರಿಂದ ಅದು ಕೂಡ ಹಿಟ್ಟು ಥರನೇ ಆ್ಯಕ್ಟ್ ಮಾಡುತ್ತೆ. ಸೊ ಹಿಟ್ಟು ತುಂಬ ಕಡಿಮೆನೇ ಹಾಕೋದು ಇದರಲ್ಲಿ. ನೋಡಿ ಸ್ವಲ್ಪನೇ ಹಿಟ್ಟು ಈ ರೀತಿ ಹಾಕ್ಬಿಟ್ಟು ನಾನು ಎಗ್ ಬೀಟರಿಂದ ಜಸ್ಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಮೇಲೆ ಅಂದರೆ ಲೈಟ್ ಹ್ಯಾಂಡಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಬ್ಯಾಟರು, ಸ್ವಲ್ಪ ಶಕ್ತಿ ಯೂಸ್ ಮಾಡಬೇಕಷ್ಟೇ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಗೋಡಂಬಿ ಮತ್ತು 1 ಹಿಡಿಯಷ್ಟು ಪಿಸ್ತಾನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೂ ಬೇರೆ ಯಾವುದೇ ನಟ್ಸ್ ಇದ್ರೂ ಆ್ಯಡ್ ಮಾಡ್ಕೋಬೋದು. ವಾಲ್ನಟ್ಸು, ಬಾದಾಮಿ. ನಾನು ಬಾದಾಮಿ ಆಲ್ರೆಡಿ ಪೌಡ್ರ್ ಮಾಡಿ ಹಾಕಿರೋದಕ್ಕೆ ಬಾದಾಮಿ ಪೀಸಸ್ ಮಾಡಿ ಹಾಕಿಲ್ಲ, ಜಸ್ಟ್ ಗೋಡಂಬಿ ಮತ್ತು ಪಿಸ್ತಾ ಹಾಕಿದ್ದೀನಿ. ಈಗ ಅದನ್ನು ಕೂಡ ಈ ಬ್ಯಾಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ನ ಸಕ್ಕರೆ ಪಾಕದಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 20 ಡೇಸಿಂದ ಸೋಕ್ ಮಾಡಿ ಇಟ್ಟಿದ್ದೆ. ಕೆಲವರು ಆಲ್ಕೋಹಾಲಲ್ಲೂ ಸೋಕ್ ಮಾಡಿಡ್ತಾರೆ. ನಾನು ಈ ಡ್ರೈ ಫ್ರೂಟ್ಸ್ನ ಶುಗರ್ ಸಿರಪ್ಪಲ್ಲಿ ಅಂದರೆ ಬ್ರೌನ್ ಶುಗರ್ದೇ ಸಿರಪ್ ಮಾಡಿ ಹಾಕಿದ್ದೀನಿ ನಾನು, ಕಲರ್ ಡಾರ್ಕ್ ಬರಲಿ ಅಂತ. ಗಟ್ಟಿ ಪಾಕ ಮಾಡಿಕೊಂಡು ಅದರಲ್ಲಿ ನಾನು ಟೂಟಿ ಫ್ರೂಟಿ ಮತ್ತು ಖರ್ಜೂರ ಮತ್ತು ಕಪ್ಪು ದ್ರಾಕ್ಷಿ ಒಣಗಿಸಿರ್ತಾರಲ್ಲ ಆ ದ್ರಾಕ್ಷಿ ಮತ್ತು ಶುಂಠಿನ ಒಣಗಿಸ್ಬಿಟ್ಟು ಕಟ್ ಮಾಡಿ ಅದರ ಪೀಸಸ್ ಕೂಡ ಹಾಕಿದ್ದೀನಿ. ಹಾಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಅದನ್ನು ಕೂಡ ಹಾಕಿಟ್ಟಿದ್ದೆ. ಈಗೆಲ್ಲ ಚೆನ್ನಾಗಿ ಸೋಕಾಗಿದೆ, ತುಂಬ ಜ್ಯೂಸಿಯಾಗಾಗಿದೆ. ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಸಕ್ಕರೆ ಹಾಕ್ಕೊಳ್ಳುವಾಗ ನಿಮಗೆ ಕಡಿಮೆ ಅಂತ ಅನಿಸ್ಬೋದು. ಈ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಸೋಕ್ ಮಾಡಿಟ್ಟಿರ್ತೀನಲ್ಲ ಸಕ್ಕರೆಯಲ್ಲಿ, ಆ ಸಕ್ಕರೆ ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಸೊ ಆವಾಗ ಶುಗರ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ಗೆ ತುಂಬಾ ಸಕ್ಕರೆ ಹಾಕ್ಕೊಂಡ್ರೆ ಈ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದಾಗ ಇನ್ನೂ ತುಂಬಾ ಜಾಸ್ತಿ ಸ್ವೀಟಾಗಿ ಹೋಗ್ಬಿಡುತ್ತೆ. ಯೂಶ್ವಲಿ ಕ್ರಿಸ್ಮಸ್ ಕೇಕ್ ತುಂಬ ಸ್ವೀಟ್ ಇರಲ್ಲ, ಲೈಟಾಗಿ ಸ್ವೀಟ್ ಇರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಬ್ಯಾಟರ್ ರೆಡಿಯಾಗಿದೆ. ನಾನು ಕೇಕ್ ಟಿನ್ಗೆ ನಮ್ಮ ಮನೇಲಿರೋ ನಾರ್ಮಲ್ ಪಾತ್ರೆ, ಸಣ್ಣ ಪಾತ್ರೆನೇ ಟಿನ್ನಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂತ ಸ್ಪೆಷಲ್ಲಾಗಿ ಯಾವುದು ಟಿನ್ ನಾನು ತೊಗೊಂಡಿಲ್ಲ. ಇದರಲ್ಲಿ ನಾನು ಸ್ವಲ್ಪನೇ ಬೆಣ್ಣೆ ತೊಗೊಂಡು ಸುತ್ತ ಸವರ್ತಾ ಇದ್ದೀನಿ, ಮೇಲಿನ ಭಾಗದವರೆಗೂ ಸವರ್ತಾ ಇದ್ದೀನಿ, ತಳದಲ್ಲಿ ಕೂಡ. ನೀವು ಬೆಣ್ಣೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸವರಿಲ್ಲ ಅಂದರೆ ಕೇಕ್ ತೆಗಿಯೋದು ತುಂಬ ಕಷ್ಟ ಆಗುತ್ತೆ, ಅಲ್ಲೇ ಅಂಟ್ಕೊಬಿಡುತ್ತೆ. ನೆಕ್ಸ್ಟ್ ನಾನು ಕೇಕ್ನ ಬೇಕ್ ಮಾಡೋಕ್ಕೆ ಸೆಟಪ್ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಅಗ್ಲಂದು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನಾನು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ತಳ ಫುಲ್ ಕವರ್ ಆಗೋಷ್ಟು ಹಾಕಿದ್ರೆ ಸಾಕು, ತುಂಬ ಜಾಸ್ತಿನೂ ಹಾಕಬಾರ್ದು. ಈಗ ನೋಡಿ ಬೇಸ್ ಫುಲ್ ಕವರ್ ಆಗಿದೆ ಪುಡಿ ಉಪ್ಪಲ್ಲಿ. ಕೆಲವರು ಮರಳು ಕೂಡ ಯೂಸ್ ಮಾಡ್ತಾರೆ, ನನಗೆ ಮರಳು ಸಿಗಲಿಲ್ಲ, ಅದಕ್ಕೆ ನಾನು ಉಪ್ಪು ಯೂಸ್ ಮಾಡ್ತಿದ್ದೀನಿ. ಈ ಉಪ್ಪು ವೇಸ್ಟ್ ಆಗೋದಿಲ್ಲ, ನೀವು ಪದೇ ಪದೇ ಇದನ್ನು ಬೇಕ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ರೆ ನೀವು ಎವ್ರಿ ಟೈಮ್ ಕೇಕ್ನ ಬೇಕ್ ಮಾಡುವಾಗ ಈ ಥರ ಸೆಟಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಈಗ ನಾನು ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಜೊತೆಗೇ. ಅದು ಮಿನಿಮಮ್ 10 ನಿಮಿಷ ಬಿಸಿ ಆಗಬೇಕು. ನಾವು ಕೇಕ್ ಟಿನ್ನ ಇಡೋಕ್ಕೂ ಮುಂಚೆನೇ ಖಾಲಿ ಹಾಗೇ ಬಿಸಿ ಆಗಬೇಕು. ಈಗ ನಾನು ಬೆಣ್ಣೆ ಸವರಿದ ಟಿನ್ಗೆ ಒಂದು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಅದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ. ಈ ರೀತಿ ಮಾಡೋದ್ರಿಂದ ಕೇಕ್ ಹೊರಗೆ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ ಬೇಕಾದಮೇಲೆ. ಈಗ ನಾನು ರೆಡಿಯಾಗಿರೋ ಬ್ಯಾಟರ್ನ ಕೇಕ್ ಟಿನ್ನಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಈ ಕೇಕ್ ಎಷ್ಟು ಡಿಫ್ರೆಂಟು. ಇದರಲ್ಲಿ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್ ಏನೂ ಹಾಕಿಲ್ಲ, ಆದ್ರೂ ತುಂಬ ಟೇಸ್ಟಿ, ತುಂಬ ಫ್ಲಫಿಯಾಗುತ್ತೆ. ಅದೇ ಈ ಕೇಕಿನ ಸ್ಪೆಷಾಲಿಟಿ. ಈಗ ನೋಡಿ ಟಿನ್ನಲ್ಲಿ ಪೂರ್ತಿ ತುಂಬಿತು. ನೀವು ಸ್ವಲ್ಪ ಉಬ್ಬುತ್ತೆ, ಅದಕ್ಕೋಸ್ಕರ ನೀವು ಪೂರ್ತಿ ತುಂಬಕ್ಕೆ ಹೋಗಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟಿರಿ ಮೇಲೆ ಉಬ್ಬಕ್ಕೆ. ನಂದು ಆಲ್ಮೋಸ್ಟ್ 3/4 ಭಾಗದಷ್ಟು ತುಂಬಿದೆ. ಸೊ ಇನ್ನು 1/4 ಭಾಗ ಅದು ಉಬ್ಬಕ್ಕೆ ಅಂತ ಜಾಗ ಬಿಟ್ಟಿದ್ದೀನಿ. ಈಗ ನಾನು ಅದ್ರ ಟಾಪ್ ಸರ್ಫೇಸ್ನ ಸ್ಮೂತ್ ಮಾಡ್ಕೋತಾ ಇದ್ದೀನಿ ಸ್ಪೂನಿಂದ. ಈಗ ಮೇಲ್ಗಡೆ ಲೆವೆಲ್ ಆಯಿತು. 1-2 ಸತಿ ಇದು ಪಾತ್ರೆನ ತಗೊಂಡು ಕಟ್ಟೆಗೆ ಕುಟ್ಟಿದ್ರೆ ಒಳಗಡೆ ಇರೋ ಏರ್ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ.
ಈಗ ನಾವು ಪಾತ್ರೆಯಲ್ಲಿ ಉಪ್ಪು ಹಾಕಿಟ್ಟು 10 ಮಿನಿಟ್ಸ್ ಆಗಿದೆ. ತುಂಬ ಚೆನ್ನಾಗಿ ಹೀಟ್ ಆಗಿದೆ. ಫುಲ್ ಕಡಿಮೆ ಸಿಮ್ಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಟಿದ್ದೆ ನಾನು 10 ಮಿನಿಟ್ಸು. ಇಡೀ ಕೇಕ್ ಕೂಡ ಕಡಿಮೆ ಉರಿಯಲ್ಲೇ ಆಗಬೇಕು. ಆಲ್ಮೋಸ್ಟ್ 1.5 ಗಂಟೆಯಿಂದ 2 ಗಂಟೆ ಟೈಮ್ ತೊಗೊಳುತ್ತೆ. ನೀವು ಎಷ್ಟು ಕಡಿಮೆ ಉರಿಯಲ್ಲಿ ಬೇಕ್ ಮಾಡ್ತಿರೋ ಕೇಕ್ ಅಷ್ಟು ಚೆನ್ನಾಗಾಗುತ್ತೆ. ಕೇಕ್ ಟಿನ್ನನ್ನು ಡೈರೆಕ್ಟಾಗಿ ಉಪ್ಪು ಮೇಲೆ ಇಡಕ್ಕೆ ಹೋಗಬೇಡಿ. ತುಂಬ ಕೆಳಗಿಂದ ಬಿಸಿ ಜಾಸ್ತಿಯಾಗಿ ಸೀದೋಗ್ಬಿಡುತ್ತೆ. ಈ ರೀತಿ ಯಾವುದಾದ್ರೂ ಒಂದು ಸ್ಟೀಲಿನ ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ಇಡಿ. ಆವಾಗ ಡೈರೆಕ್ಟ್ ಹೀಟ್ ತಾಗಲ್ಲ. ಈಗ ಆಲ್ಮೋಸ್ಟ್ 2 hours ಆಗಿದೆ. ಈಗ ನಾನು ತೆಗೆದು ನೋಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸಲ ತೆಗೆದು ನೋಡಿದ್ದೆ, ಕೇಕ್ ಇನ್ನೂ ಪೂರ್ತಿ ಕುಕ್ ಆಗಿರಲಿಲ್ಲ. ಈಗ ಚೆಕ್ ಮಾಡ್ತಾ ಇದ್ದೀನಿ ಆಗಿದೆ ಅಂತ. ಈ ರೀತಿ ಯಾವುದಾದ್ರೂ ಒಂದು ಕಡ್ಡಿನ ನೀವು ಇನ್ಸರ್ಟ್ ಮಾಡಿ ನೋಡಿದ್ರೆ ಕಡ್ಡಿಗೆ ಕೇಕ್ ಒಂಚೂರು ಅಂಟಬಾರ್ದು. ಈಗ ನೋಡಿ ಕಡ್ಡಿ ಕ್ಲೀನಾಗಿ ವಾಪಸ್ ಬಂತು. ಸೊ ಕೇಕ್ ಸರಿಯಾಗಿ ಕುಕ್ ಆಗಿದೆ ಅಂತ. ಈಗ ನಾನು ಇದನ್ನು ವಾಪಸ್ ತೆಗೆದು ಈ ರೀತಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ ಕೂಲ್ ಆಗಲಿ ಅಂತ. ಕೇಕ್ ಚೆನ್ನಾಗಿ ಕೂಲ್ ಆಗೋವರೆಗೂ ಕಟ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗೆ ಮೌಲ್ಡಿಂದ ತೆಗಿಯೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಚೆನ್ನಾಗಿ ಕೂಲ್ ಆದಮೇಲೆ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಈಗ ಒಂದು 2 hours ನಾನು ಬಟ್ಟೆ ಮುಚ್ಚಿ ಇಟ್ಟಿದ್ದೆ. ಬಟ್ಟೆ ಮುಚ್ಚಿಡೋದ್ರಿಂದ ಕೇಕ್ ಮಾಯಿಸ್ಟ್ ಆಗಿರುತ್ತೆ, ಡ್ರೈ ಆಗೋದಿಲ್ಲ. ಈಗ ನಾನು ಚಾಕುವಿಂದ ಸೈಡ್ಸ್ನೆಲ್ಲ ಲೂಸ್ ಮಾಡ್ಕೋತಾ ಇದ್ದೀನಿ, ಪಾತ್ರೆಗಿಂದ ಸ್ವಲ್ಪ ಲೂಸಾಗಿ ಬಿಡಿಸ್ಕೊಳ್ಳಿ ಅಂತ. ಈ ರೀತಿ ಸುತ್ತ ಬಿಡಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಪ್ಲೇಟ್ ತೊಗೊಂಡು ಮೇಲಿಂದ ಮುಚ್ಚಿ ಅದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಸೊ ಕೇಕ್ ಈಸಿಯಾಗಿ ಆ ಪ್ಲೇಟ್ ಮೇಲೆ ಬೀಳಲಿ ಅಂತ. ಈಗ ನೋಡಿ ಸುತ್ತ ಬಿಡಿಸ್ಕೊಂಡಿದ್ದಕ್ಕೆ ಕೇಕ್ ಸ್ವಲ್ಪ ಈಸಿಯಾಗಿ ಬಂತು. ಸ್ವಲ್ಪ ಪುಡಿ ಪುಡಿ ಉದುರ್ತು, ಬಟ್ ಸ್ಟಿಲ್ ಪರವಾಗಿಲ್ಲ. ಈಗ ಕಟ್ ಮಾಡಿ ನೋಡ್ತಾ ಇದ್ದೀವಿ ಒಳಗೆಲ್ಲ ಚೆನ್ನಾಗಾಗಿದೆಯಾ ಇಲ್ಲ ನೋಡೋಕ್ಕೆ. ಕಟ್ ಮಾಡುವಾಗಲೇ ನೀವು ಗೊತ್ತಾಗ್ತಿರ್ಬೋದು ಎಷ್ಟು ಸ್ಪಾಂಜಿ, ಎಷ್ಟು ಫ್ಲಫಿಯಾಗಿದೆ ಅಂತ. ಒಳಗಡೆ ಡ್ರೈ ಫ್ರೂಟ್ಸು, ನಟ್ಸು ಎಲ್ಲ ತುಂಬ ಚೆನ್ನಾಗಿ ಕುಕ್ ಆಗಿತ್ತು. ಎಷ್ಟು ಸಾಫ್ಟಾಗಿದೆ ನೋಡಿ. ಕಲರ್ ಕೂಡ ಬ್ರೌನ್ ಶುಗರ್ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಾಯಿತು ಅಂತ ನಮ್ಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಈಗ ಸೆಕೆಂಡ್ ರೆಸಿಪಿ ಬಂದು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಗಾರ್ಲಿಕ್ ಚಿಕನ್. ಇದು ಮಾಡೋದು ಎಷ್ಟು ಈಸಿ ಅಂತ ನೀವೇ ನೋಡಿ. ಈಗ ನಾನು 1 kg ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ತೊಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಖಾರ ಕಡಿಮೆ ಇರುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗಾರ್ಲಿಕ್ ಚಿಕನಲ್ಲಿ ಮೇಯ್ನ್ ಅಂದರೆ ಗಾರ್ಲಿಕ್ಕೆ. ಸೊ ಗಾರ್ಲಿಕ್ನ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಈ ರೀತಿ ಕಲ್ಲಲ್ಲಿ ಕುಟ್ಟಿ ರಫಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ರಫಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ರೆಸಿಪಿ ಎಲ್ಲ ಆದಮೇಲೆ ನಿಮಗೆ ಸಣ್ಣ ಸಣ್ಣ ಚಂಕ್ಸ್ ಬಾಯಿಗೆ ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿನ ನಾನು ಚಿಕನ್ನಿಗೆ ಹಾಕ್ತಾಯಿದ್ದೀನಿ. ಒಂದು 1/4ರಿಂದ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಹಾಕಕ್ಕೆ ಬಿಡಬೇಕು. ಅರ್ಧ ಗಂಟೆ ಮಿನಿಮಮ್ ಮ್ಯಾರಿನೇಟ್ ಆಗಬೇಕು. 2 ಗಂಟೆ ಇಲ್ಲ ಓವರ್ ನೈಟ್ ನೀವು ಫ್ರಿಡ್ಜಲ್ಲಿ ಇಟ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆ ಮ್ಯಾರಿನೇಟ್ ಮಾಡಿ ಮಾಡ್ಬೋದು. ಪ್ರತಿ ವಾರ ಅದೇ ರೀತಿ ಚಿಕನ್ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ಬೋರ್ ಆಗುತ್ತೆ. ಈ ರೀತಿ ಈಸಿ ರೆಸಿಪೀಸ್ನ ಕಲ್ತ್ಕೊಂಡು ಎವ್ರಿ ವೀಕ್ ಬೇರೆ ಬೇರೆ ರೆಸಿಪೀಸ್ ಟ್ರೈ ಮಾಡಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಮ್ಯಾರಿನೇಷನ್ ರೆಡಿಯಾಗಿದೆ. ನಾನು ಇದನ್ನು ಒಂದು 2 hours ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಮ್ಯಾರಿನೇಷನ್ ಈಗ 2 hours ಆಗಿದೆ. ಸೊ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಹಾಗೆ ಜೀರಿಗೆ, ಕರಿಬೇವಿನ ಸೊಪ್ಪು, 1 ದೊಡ್ಡ ಈರುಳ್ಳಿ ಇಲ್ಲಾಂದರೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಜಸ್ಟ್ ಈರುಳ್ಳಿ ಸಾಫ್ಟ್ ಆದರೆ ಸಾಲದು, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮ್ಯಾರಿನೇಷನಲ್ಲೇ ಹಾಕ್ಕೊಂಡಿರೋದಕ್ಕೆ ಇದು ತುಂಬಾ ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ನೋಡಿ. ಇದಾದ ತಕ್ಷಣ ನಾನು ಮ್ಯಾರಿನೇಟ್ ಆಗಿರೋ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದು ಚಪಾತಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಸಾರು ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ.
ಈಗ ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಒಂದು 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದು ಚೈನೀಸ್ ಡಿಶ್ ಆದ್ದರಿಂದ ವಿನೆಗರ್ ಮತ್ತು ಸೋಯಾ ಸಾಸ್ ತುಂಬ ಇಂಪಾರ್ಟೆಂಟು. ಈ ಐಟಮಲ್ಲಿ ನಾವು ನೀರು ಹಾಕೋದಿಲ್ಲ, ಚಿಕನ್ನಿಂದ ನೀರು ಬಿಟ್ಕೊಂಡಿರುತ್ತಲ್ಲ ಅದೇ ನೀರಲ್ಲೇ ಬೆಂದ್ಬಿಡುತ್ತೆ ಚಿಕನ್ನು. ಈಗ ನೋಡಿ ಸೋಯಾ ಸಾಸ್ ಮತ್ತು ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ ಜೊತೆ. ಈಗ ನಾನು ಮುಚ್ಚಿಟ್ಬಿಟ್ಟು ಚಿಕನ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ತಾ ಇದ್ದೀನಿ. ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಬೆಂದಿದೆ. ಈಗ ಸಿಮ್ಮರಲ್ಲೇ ಬೇಯಿಸಿದೆ ನಾನು. ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ ನೋಡಿ ಚೆನ್ನಾಗೆ. ಸೊ ಚಿಕನ್ ಚೆನ್ನಾಗಿ ಬೆಂದಿದೆ ಕೂಡ. ನೀವು ಚಪಾತಿ ಜೊತೆ ತಿನ್ನೋದಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನಿಮಗೆ ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕ್ಕಾದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದು. ಇದರಲ್ಲಿ ನಾವು ಧನಿಯಾ ಪುಡಿ ಏನು ಗರಂ ಮಸಾಲ ಏನು ಆ್ಯಡ್ ಮಾಡಿಲ್ಲ. ಸೊ ಈ ರೀತಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಚಪಾತಿ ಜೊತೆ ತಿನ್ನೋದಾದರೆ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಸರ್ವ್ ಮಾಡ್ಬೋದು. ನಾವಿವತ್ತು ಅನ್ನ ಸಾರು ಜೊತೆ ನೆಂಚ್ಕೊಂಡು ತಿಂತಿದ್ದೀವಿ. ಸೊ ಇದನ್ನು ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಡ್ರೈ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ನೋಡೋಣ. ಸೊ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಎವಾಪರೇಟ್ ಆಗಿ ಡ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡಿ. ನೀರು ಎವಾಪರೇಟ್ ಆಗೋವರೆಗೂ ಮುಚ್ಚಳ ಮುಚ್ಚಬೇಡಿ. ಮುಚ್ಚಳ ಮುಚ್ಚಿದಂಗೆ ನೀವು ಎವಾಪರೇಟ್ ಆಗೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಒಂದು 5 ನಿಮಿಷ ಲಾಸ್ಟಿಗೆ ಈ ರೀತಿ ಮುಚ್ಚಿಟ್ಟು ಓಪನ್ ಮಾಡಿ ನೋಡಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಪಾತ್ರೆಯಿಂದ ಸಪ್ರೇಟ್ ಆಗಿರುತ್ತೆ ನೋಡಿ. ಈ ರೀತಿ ಡ್ರೈ ಆಗಿದೆ. ಈಗ ಅನ್ನ ಜೊತೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿದ್ರಲ್ಲ ಯಮ್ಮಿ ಟೇಸ್ಟಿ ಗಾರ್ಲಿಕ್ ಚಿಕನ್ ಎಷ್ಟು ಈಸಿಯಾಗಿ ಮಾಡೋದು ಅಂತ. ನೀವು ಕೂಡ ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಾಯಿತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಮ ಮನೆಯವ್ರಿಗೆಲ್ಲ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾವುದೋ ರೆಸ್ಟೋರೆಂಟಿಂದ ಮಾಡಿ ತಂದಂಗೆ ಇರುತ್ತೆ. ಅವ್ರಿಗಂತೂ ಮನೇಲಿ ಮಾಡಿದ್ದು ಅಂತ ನಂಬಕ್ಕೆ ಆಗಲ್ಲ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವಿವತ್ತು ಇದನ್ನು ಅನ್ನ ಮತ್ತು ವೆಜಿಟೇಬಲ್ ಸ್ಟೂ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಸ್ಟೂ ರೆಸಿಪಿನ ಶೇರ್ ಮಾಡಿದ್ದೆ. ನೀವಿನ್ನೂ ಆ ರೆಸಿಪಿ ನೋಡಿಲ್ಲ ಅಂತ ಅಂದರೆ ಕೆಳಗಡೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೆಫಿನೆಟ್ಲಿ ನೋಡಿ. ವೆಜಿಟೇಬಲ್ ಸ್ಟೂ ರೈಸ್ ಜೊತೆಗೆ ಗಾರ್ಲಿಕ್ ಚಿಕನ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ಕಾಂಬಿನೇಷನ್ನ ಟ್ರೈ ಮಾಡಿ, ತುಂಬ ಹೆಲ್ದಿ ಟೇಸ್ಟಿ ಕೂಡ. ಸೊ ಈಗ ನಾವಿಬ್ಬರು ನಮ್ಮ ಊಟನ ಎಂಜಾಯ್ ಮಾಡ್ತೀವಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಊಟನ ಇದೇ ರೀತಿ ಟೇಸ್ಟಿ ಮಾಡ್ಕೊಂಡು ಎಂಜಾಯ್ ಮಾಡಿ. ಹೇಗಿತ್ತು ಇವತ್ತಿನ 2 ರೆಸಿಪೀಸ್, ಕ್ರಿಸ್ಮಸ್ ಸೆಲೆಬ್ರೇಷನ್ ರೆಸಿಪೀಸ್? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.